ಎಲ್ಲರಿಗೆ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಎಲ್ಲಿ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್, ಇಂಡಿಯನ್ ರೈಲ್ವೇಸ್ದಲ್ಲಿ ಕಾಲ್ ಫಾರ್ಮ್ ಮಾಡಿದ್ದಾರೆ. ಸೊ ಎಷ್ಟು ಹುದ್ದೆಗಳಿಗೆ, ಎಷ್ಟು ವೇಕೆನ್ಸಿಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. 11,558 ಪೋಸ್ಟಿಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ. ಸೊ ಪೋಸ್ಟ್ ಯಾವ್ಯಾವ ಅಂದರೆ ಚೀಫ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಸರಕು ರೈಲು ನಿರ್ವಾಹಕ, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಅಂತ ಹೇಳ್ಕೊಡ್ತಾರೆ. ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ. ಇದು ಎಲ್ಲಿ ಅಂದರೆ ಪದವಿ ವಿಭಾಗದಲ್ಲಿ. ನೆಕ್ಸ್ಟ್ ಪದವಿ ಪೂರ್ವ ವಿಭಾಗದಲ್ಲಿ ಬೇರೆ ಬೇರೆ ಪೋಸ್ಟ್ ಅದಾವ, ಅವನು ಚೆಕ್ ಮಾಡ್ಕೊಡ್ರಿ. ಸೊ ಇವೆಲ್ಲ ಪೋಸ್ಟ್ ಎಲ್ಲ ಟೋಟಲ್ ಸೇರಿ 11,558 ವೇಕೆನ್ಸಿಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ. ಸೊ ಇದು ಯಾವ ಅಧಿಸೂಚನೆ ಅಂತ ಹೇಳಿ ಕೊಟ್ಟಿದ್ದಾರೆ, RRB ಇಂದ NTPC ಹುದ್ದೆಗೆ ಅಧಿಸೂಚನೆ ಪ್ರಕಟ ಅಂತ ಹೇಳಿ ಕೊಟ್ಟಿದ್ದಾರೆ ಇಂಡಿಯನ್ ರೈಲ್ವೇಸ್ನಲ್ಲಿ. ಸೊ ವಯೋಮಿತಿಯನ್ನು ಸಡಿಲಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡ್ರಿ. ವಯೋಮಿತಿ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದ ಬಗ್ಗೆನೂ ಹೇಳಿದ್ದಾರೆ, ಬಿಕಾಸ್ ಆಫ್ ಕರೋನಾ ಅಂತಂಥೇಳಿ. ನೆಕ್ಸ್ಟ್ ವೇತನ ಶ್ರೇಣಿ ಯಾವುದು ಕೊಡ್ತಾರಂತಂದರೆ 7ನೇ ವೇತನ ಆಯೋಗದ ವೇತನ ಶ್ರೇಣಿ ಕೊಡ್ತಾರಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ಸ್ಯಾಲರಿ ಫಾರ್ ಸ್ಟೇಷನ್ ಮಾಸ್ಟರ್ ಹುದ್ದೆಗೆ 35,400 ರೂಪೀಸಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿನೂ ಕೊಟ್ಟಿದ್ದಾರೆ. ಸೊ ಎಲ್ಲಾನು ಮೆನ್ಷನ್ ಮಾಡಿದ್ದಾರೆ ನೋಡ್ರಿ, ಯಾವ್ಯಾವ ಹುದ್ದೆಗೆ ಎಷ್ಟು ಸ್ಯಾಲ್ರಿ ಇರ್ತೈತೆ ಅಂಥೇಳಿ. ಸೊ ಇಟ್ಸ್ ಅ ಗುಡ್ ಸ್ಯಾಲರಿ, ಗೌರ್ಮೆಂಟ್ ಸ್ಯಾಲ್ರಿ ಚೆನ್ನಾಗಿರ್ತೈತೆ ನಿಮಗೆ. ಮತ್ತು ಅರ್ಜಿ ಸಲ್ಲಿಸುವ ಮುನ್ನ ಏನೇನು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ಬೇಕಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ಸೊ ಏನೇನು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಆನ್ಲೈನ್ ಮೂಲಕನೇ ನೀವು ಅರ್ಜಿಯನ್ನು ತುಂಬಬೇಕು. ಮತ್ತು ಸಂವಹನ ಉದ್ದೇಶಕ್ಕಾಗಿ ಇಮೇಲ್ ID, ಮೊಬೈಲ್ ಸಂಖ್ಯೆ, ID ಪುರಾವೆ, ವಯಸ್ಸು, ಶೈಕ್ಷಣಿಕ ಅರ್ಹತೆ, ರೆಸ್ಯೂಮ್ ಇತ್ಯಾದಿ ದಾಖಲೆಗಳನ್ನು ಸಲ್ಲಿಸಬೇಕಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅರ್ಜಿ ಸಲ್ಲಿಸಲು ಯಾವ ಡೇಟ್ಲಿಂದ ಸ್ಟಾರ್ಟ್ ಆಗ್ತೈತೆ ಅಂದರೆ ಫ್ರಾಮ್ 14th September 2024 ಅಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಎಲ್ಲಿ ತನಕ ಇರ್ತೈತೆ ಅಂದರೆ ಸೊ ಇಟ್ ಎಂಡ್ಸ್ ಆನ್ 13th October 2024. ಸೊ ಅಲ್ಲಿ ತನಕ ನಿಮಗೆ ಟೈಮ್ ಇದೆ. ಸೊ ಸಾಕಷ್ಟು ಟೈಮ್ ಇದೆ. ಸೊ ಇದಕ್ಕೆ ಏನೇನು ಬೇಕಲ್ಲ ನೆಸಸರಿ ರೆಡಿ ಮಾಡ್ಕೊಳ್ರಿ. ಮತ್ತು ಇಲ್ಲಿ ನೀವು ನೋಡ್ಬೋದು 2 ಡೇಟ್ ಇದ್ದಾವೆ. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಪದವಿ ಆಧಾರಿತ ಹುದ್ದೆಗೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಆರಂಭ ಮತ್ತು ಮುಕ್ತಾಯ 14/9/2024 ಅಂತ ಹೇಳಿ ಕೊಟ್ಟಿದ್ದಾರೆ. ಮುಕ್ತಾಯ 13/10/2024. ನೆಕ್ಸ್ಟ್ ಪದವಿ ಪೂರ್ವ ಆಧಾರಿತ ಹುದ್ದೆಗೆ ಅರ್ಜಿ ಸಲ್ಲಿಕೆ ಬೇರೆ ಡೇಟ್ ಇದೆ. ಸೊ ಸ್ಟಾರ್ಟ್ ಆಗೋದು 21/9/2024 ಪದವಿ ಪೂರ್ವ ಆಧಾರಿತ ಹುದ್ದೆಗೆ ಅರ್ಜಿ ಸಲ್ಲಿಕೆ. ಮುಕ್ತಾಯ ಆಗೋದು 20/10/2024 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ರಿ. ಸೊ ಇದ್ರ ಪ್ರಕಾರ ನೀವು ಅರ್ಜಿ ಸಲ್ಲಿಸಬೇಕಾಗ್ತೈತಿ. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ಅರ್ಜಿ ಶುಲ್ಕ ಅಂದರೆ ಎಷ್ಟು ನೀವು ಫೀಸ್ ಪೇ ಮಾಡಬೇಕು ಅಪ್ಲಿಕೇಶನ್ಗೆ ಅಂತಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ. ಸೊ 250 ರೂಪೀಸ್ ಯಾರಿಗೆ ಅಪ್ಲಿಕೇಬಲ್ ಐತೆ ಅದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ 500 ರೂಪೀಸ್ ಯಾರು ಅಪ್ಲಿಕೇಬಲ್ ಐತೆ ಅದನ್ನು ನೋಡ್ಕೊಡ್ರಿ. ಇದನ್ನು ಸರಿಯಾಗಿ ಓದ್ಕೊಂಡು ತಿಳ್ಕೊಡ್ರಿ. ಇದರಲ್ಲಿ ಸಾಕಷ್ಟು ಮಾಹಿತಿ ಇದೆ. ಮತ್ತು ಆಯ್ಕೆ ಸ್ವರೂಪ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಮಾಡ್ತಾರೆ ಅಂದರೆ CBT ಲಿಖಿತ ಪರೀಕ್ಷೆ ಇರ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ರಿಟರ್ನ್ ಟೆಸ್ಟ್ ಇರ್ತೈತಿ. ಆಮೇಲೆ ನಿಮ್ಮದು ಕೌಶಲ ಪರೀಕ್ಷೆ ಅಂದರೆ ಸ್ಕಿಲ್ಸ್ ಟೆಸ್ಟ್ ಮಾಡ್ತಾರೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಆಮೇಲೆ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟ್ ಎಲ್ಲ ಇರ್ತೈತೆ ಅಂತ ಹೇಳ್ಕೊಡ್ತಾರೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಇನ್ಫಾರ್ಮೇಷನ್ ನಿಮಗೆ ಬೇಕಾಗ್ತದಲ್ಲ ಅದೆಲ್ಲ ನಿಮಗೆ ಮಾಹಿತಿ ಎಲ್ಲಿ ಸಿಗ್ತದೆ ಅಂತ ಹೇಳಿ ಇಲ್ಲಿ ವೆಬ್ಸೈಟ್ ಅಡ್ರೆಸ್ಸು ಕೊಟ್ಟಿದ್ದಾರೆ. ಸೊ ವೆಬ್ಸೈಟ್ ಅಡ್ರೆಸ್ ಯಾವುದಿದೆ ಅಂದರೆ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಇದೆ ನೋಡ್ರಿ. ಮಾಹಿತಿಗಾಗಿ indianrailways.government.in ಅಂತಿದೆ ನೋಡ್ರಿ. indianrailways.gov.in ಅಂತಂತಿದೆಲ್ಲ. ಸೊ ಈ ವೆಬ್ಸೈಟಿಗೆ ಹೋಗಿ ನೀವು ಡಿಟೇಲ್ಸ್ ಎಲ್ಲ ತಿಳ್ಕೊಂಡು ಅಪ್ಲೈ ಮಾಡಿರಿ. ಇಟ್ ಈಸ್ ಅ ವೆರಿ ಗುಡ್ ಅಪಾರ್ಚುನಿಟಿ ಫಾರ್ ಯು ಪೀಪಲ್. ಸೊ ಇದು ಒಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡು ಬೇಗನೆ ಅಪ್ಲೈ ಮಾಡಿರಿ. ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಜಾಸ್ತಿ ಮಾಹಿತಿಗೆ ಈ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ರಿ. ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡು ಸರಿಯಾಗಿ ತಿಳಿದುಕೊಂಡು ಅಪ್ಲೈ ಮಾಡಿರಿ. ಓಕೆ, ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಮಾಡಿದಾಗ ಆಗ್ತೈತಿ. ಮತ್ತು ಇದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.